ನಮಸ್ತೆ. ಸಿರಿಧಾನ್ಯಗಳು ಹೆಸರೇ ಹೇಳುವಂತೆ ಉತ್ತಮ ಆರೋಗ್ಯಕ್ಕೆ ಬೇಕಾದಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಧಾನ್ಯಗಳಿವು. ಇವುಗಳ ಮಹತ್ವವನ್ನು ಅರಿತ ನಮ್ಮ ಹಿರಿಯರು ಈ ಧಾನ್ಯಗಳಿಗೆ ಇಷ್ಟು ಚಂದದ ಹೆಸರಿಟ್ಟಿದ್ದಾರೆ. ಈ ಸಿರಿಧಾನ್ಯಗಳನ್ನು ಬಳಸಿ ಎಲ್ಲರಿಗೂ ಇಷ್ಟ ಆಗುವ ಒಂದು ಮೊಸರನ್ನ ಈ ದಿನ ತಯಾರಿಸೋಣ. ಅದಕ್ಕೆ ಒಂದು ಕುಕ್ಕರ್ಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ನವಣೆ, 1 ಕಪ್ ಆರ್ಕ, 1 ಕಪ್ ಊದಲನ್ನು ನಾನು ತಗೊಂಡಿದ್ದೀನಿ. ನೀವು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಧಾನ್ಯ ಹಾಗೂ ಅದರ ರೇಷನ್ನ ಬದಲಿಸ್ಕೋಬಹುದು. ಶುದ್ಧವಾದ ನೀರಿನಿಂದ 3 ಬಾರಿ ತೊಳೆದ ಮೇಲೆ 1 ಕಪ್ಗೆ 2 ಕಪ್ ಅಳತೆಯಲ್ಲಿ ನೀರನ್ನು ಸೇರಿಸಿ 1 ಗಂಟೆ ನೆನೆಸ್ಕೊಂಡಿದ್ದೀನಿ. 1 ಗಂಟೆ ನಂತರ ಧಾನ್ಯಗಳು ನೆನೆದು ಈ ರೀತಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ 3 ವಿಷಲ್ ಬರುವವರೆಗೆ ಅನ್ನನ ಬೇಯಿಸ್ಕೋಬೇಕು. ನಂತರ ಕುಕ್ಕರ್ ತಣ್ಣಗಾದ ಮೇಲೆ ಬಿಸಿ ಇರುವ ಅನ್ನವನ್ನು 1 ಚಮಚದ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಅನ್ನ ಮೃದುವಾಗುತ್ತೆ ಮತ್ತು ಡೈಜೆಷನ್ಗೆ ಸಹ ಹೆಲ್ಪ್ ಆಗುತ್ತೆ. ಬಿಸಿಯಾದ ಅನ್ನವನ್ನು ಒಂದು ಬಟ್ಟಲಿಗೆ ತಣ್ಣಗಾಗಲು ತಕ್ಕೊಳ್ತಾ ಇದ್ದೀನಿ. ಈ ಅನ್ನ ತಣ್ಣಗಾಗೋದ್ರೊಳಗೆ ಮೊಸರನ್ನಕ್ಕೆ ಒಂದು ಒಗ್ಗರಣೆಯನ್ನು ತಯಾರಿಸೋಣ. ಅದಕ್ಕೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಪಾತ್ರೆ ಬಿಸಿಯಾದ ಮೇಲೆ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಎಣ್ಣೆಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಯಾವುದಾದ್ರೂ ಎಣ್ಣೆಯನ್ನು ಸೇರಿಸ್ಕೋಬಹುದು. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದ ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, ಬಿಡಿಸಿದ ಕರಿಬೇವಿನ ಎಸಳುಗಳು, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಖಾರಕ್ಕನುಗುಣವಾಗಿ ಕೆಂಪು ಒಣಮೆಣಸಿನಕಾಯಿ, ನಿಮಗೆ ಬೇಕಾದಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿ, ಇದೆಲ್ಲವನ್ನು ಸೇರಿಸಿದ ಮೇಲೆ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಸ್ಟವ್ನ ಆಫ್ ಮಾಡಿ 2 ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆಯನ್ನು ತಣ್ಣಗಾಗಲು ಬಿಟ್ಟಿದ್ದ ಅನ್ನಕ್ಕೆ ಸೇರಿಸಿ ಗಂಟಿಲ್ಲದ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಸಿದ ಮೇಲೆ 1 ಕಪ್ಪಷ್ಟು ಮೊಸರು, ಅದೇ ಕಪ್ಗೆ ಸ್ವಲ್ಪ ನೀರನ್ನು ಬೆರೆಸಿ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ಮೇಲೆ ಗಂಟಿಲ್ಲದ ರೀತಿ ಇನ್ನೊಮ್ಮೆ ಚೆನ್ನಾಗಿ ಕಲಸಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಬಿಡಿಸಿಟ್ಟಂತಹ ದಾಳಿಂಬೆ ಹಣ್ಣುಗಳು ಹಾಗೆ ಕತ್ತರಿಸಿದ ದ್ರಾಕ್ಷಿ ಹಣ್ಣನ್ನು ಸೇರಿಸಿದರೆ ಮಕ್ಕಳಿಗೂ ಸಹ ಇಷ್ಟ ಆಗುವಂತಹ, ಹಿರಿಯರಿಗೂ ಸಹ ಇಷ್ಟ ಆಗುವಂತಹ ಆರೋಗ್ಯಕರವಾದಂತಹ ಸಿರಿಧಾನ್ಯಗಳ ಮೊಸರನ್ನ ತಯಾರಾಗುತ್ತೆ. ಸಕ್ಕರೆ ಕಾಯಿಲೆ ಇರುವವರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದಾದಂತಹ ಊಟ ಇದಾಗಿದೆ. ನೀವು ಸಹ ಒಮ್ಮೆ ಪ್ರಯತ್ನಿಸಿ. ಧನ್ಯವಾದಗಳು.